ಹಾಯ್ ಹಲೋ ನಮಸ್ಕಾರ. ನಾವಿವತ್ತು MK ಹುಬ್ಬಳ್ಳಿ ಅನ್ನುವಂಥ ಒಂದು ಊರಲ್ಲಿದ್ದೀವಿ. ಬೆಳಗಾಂ ಮತ್ತು ಹುಬ್ಬಳ್ಳಿ ನಡುವೆ ಬರುವಂಥ ಒಂದು ಹಳ್ಳಿ ಇದು. ಈ ಹಳ್ಳಿಗೆ ಇವತ್ತು ನಮಗೆ ವೆಲ್ಕಮ್ ಸಿಗ್ತಿರೋದು ಒಂದು ಬೆಕ್ಕು ಮತ್ತು ನಾಯಿ ಮೂಲಕ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ಈ ಊರಲ್ಲಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ಊರಲ್ಲಿ ಶರಣರು ಸಂತರು ಓಡಾಡಿದಂಥ ಊರು. ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಸಹಚರರು ಓಡಾಡಿದಂಥ ಊರು. ಇಲ್ಲಿ ಯಾರೋ ನಮ್ಮ ಪರಿಚಯದಲ್ಲಿ ಹೋಗ್ತದೆ ಅನಿಸ್ತಿದೆ. ಓಹೋ, ನಾವು ಮಾತೇಶ್ ರಾಮದುರ್ಗ ಅವರು. ನಮಸ್ಕಾರ ಅಣ್ಣವರಿಗೆ. ನಮಸ್ಕಾರ, ಹೇಗಿದ್ರಿ? ಹಾಗೆ ಮುಂದೆ ಹೋದರೆ ಅದು ಒಂದು ಹೊಲದಲ್ಲಿ ಮನೆ ಇತ್ತು. ಆ ಮನೆಗೆ ಹೋಗಬೇಕಾಗಿತ್ತು ನಾನು. ಅಲ್ಲಿ ಇವತ್ತು ಮೀಟಿಂಗ್, ಒಂದು ಪ್ರಾಜೆಕ್ಟ್ ಬಗ್ಗೆ. ದಾರಿಲಿ ಒಂದಿಷ್ಟು ಬಾಳೆಹಣ್ಣಿನ ಗಿಡಗಳು ಸಿಕ್ಕವು. ಅವುಗಳನ್ನ ನೋಡಿದೆ. ತುಂಬ ಚೆನ್ನಾಗಿ ಗೊನೆಗಳನ್ನ ಬಿಟ್ಕೊಂಡಿತ್ತು. ಹಾಗೆ ಮುಂದಕ್ಕೆ ಹೊರಟ್ರೆ ಆ ಮನೆ ದಾರಿ, ಮಣ್ಣು ದಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಬಾಳೆಗೊನೆ. ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡ್ರೆ ನಾವು ಹೋಗಬೇಕಾಗಿರೋ ಮನೆ ಸಿಕ್ತು. ಆ ಮಣ್ಣು ದಾರಿ, ಒಂದು ಕೆಂಪಾದ ಮಣ್ಣು ದಾರಿ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಬೆಂಡೆಕಾಯಿ ತೋಟ ಅಥವಾ ಹೊಲ ನಮ್ಮನ್ನು ಕೈ ಬೀಸಿ ಕರಿತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಈ ಬೆಂಡೆಕಾಯಿ ಹೊಲ. ಇದೊಂದು ತೋಟ ಅಂತಲೂ ಕರಿಬೋದು, ತಪ್ಪೇನಿಲ್ಲ. ತಮಗೇನು ಬೇಕೋ ಅದನ್ನು ಬೆಳೀತಾರೆ. ಒಳ್ಳೆ ನೀರಿದೆ ಇಲ್ಲಿ. ಇದು ಒಂದು ರೀತಿ ಮಲೆನಾಡು. ನೋಡಿ ಬೆಂಡೆಕಾಯಿ ಹೆಂಗಿದೆ. ಈ ಬೆಂಡೆಕಾಯಿ ನೋಡ್ತಾ ಇದ್ರೆ ನನಗಂತೂ ಒಂಥರ ಹಬ್ಬ. ಆ ಬೆಂಡೆಕಾಯಿ ಯಾವಾಗ ಮುರ್ಕೊಂಡನೋ, ಯಾವಾಗ ತೊಳ್ಕೊಂಡೇನೋ, ಯಾವಾಗ ಬಾಯಿಗೆ ಇಟ್ಕೊಂಡು ಕಚ ತಿಂದೇನೋ ಅಂತ ಅನಿಸ್ತಾ ಇರುತ್ತೆ. ಆ ಅಂಟು, ಆ ಎಳೆ ಬೆಂಡೆಕಾಯಿಗಳ ಮೇಲಿರುವಂಥ ಸಣ್ಣ ಸಣ್ಣ ಮುಳ್ಳಿನ ಪದರಗಳು, ಅದೊಂದು ರೀತಿ ಕೈ ಚುಚ್ಚಿದಾಗೆಲ್ಲ ಕೈಗೆ ಚುಚ್ಚುತ್ತೆ. ಹಾಗೆ ನೋಡಿ ಇಲ್ಲಿ ರೇಷ್ಮೆ ಗಿಡ, ಆಮೇಲೆ ನುಗ್ಗೆಕಾಯಿ ಗಿಡಗಳು, ಸುಮಾರು ತಮಗೇನು ಬೇಕು ದೈನಂದಿನ ಜೀವನಕ್ಕೆ ಅದನ್ನೆಲ್ಲವನ್ನೂ ಬೆಳ್ಕೊಂಡಿದ್ದಾರೆ. ನೋಡಿ ಹೂವು ಎಷ್ಟು ಚೆನ್ನಾಗಿದೆ. ಇದ್ರ ನೋಡು ಅಲ್ಲಿ ಇಲ್ಲಿ ಪುಂಡಿ ಪಲ್ಯನೂ ಕಾಣ್ತೀವಿ. ಬಹಳ ಖುಷಿ ಆಯಿತು ನನಗೆ. ಸೀಬೆಕಾಯಿ, ಆಮೇಲೆ ಬೇರೆ ಬೇರೆ ಥರದ ಹೂವಿನ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದೆ ಈ ಮನೆ, ತೋಟದಲ್ಲಿರುವಂಥ ಮನೆಯೂ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಕುಂಬಳಕಾಯಿ ಹಾಕಿದ್ದಾರೆ. ಅದ್ರ ಜೊತೆಲಿ MK ಹುಬ್ಬಳ್ಳಿ ಈ ಊರಲ್ಲಿ ನೋಡ್ತೀವಿ. ಇವತ್ತು ಒಂದು ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ನಾಟಕದ ಮೇಲೆ ಒಂದು ಮೀಟಿಂಗ್ ಇದೆ. ರಮೇಶ್ ಬರ್ವಿ ನಾಯಕರು, ಮನೆ ನೋಡಿ ಇಲ್ಲಿ ಒಂದು ಹಾಲು, ಮಾಜಿ ರಂಗಾಯಣದ ನಿರ್ದೇಶಕರು, ಹಾಗೆ ಶ್ರೇಷ್ಠ ನಿರ್ದೇಶಕರಾದಂಥ ಮಹಂತೇಶ್ ರಾಮದುರ್ಗ ಅವರು, ಹಾಗೆ ಕಲ್ಲಪ್ಪ ಪೂಜಾರ್ ಅವರು, ರಂಗ ಸಂಘಟಕರು, ಇವ್ರಗಳ ಜೊತೆಗೆ ಒಂದು ನಾಟಕದ ಬಗ್ಗೆ ಒಂದು ದೊಡ್ಡ ಡಿಸ್ಕಷನ್ನು, ಅದು ಹೇಗಾಗಬೇಕು ಎನ್ನುವಂಥದ್ದು ಏನು ಅಂತ ಇದೆ. ಬನ್ನಿ ಅದೆಲ್ಲ ಹೇಗಿರುತ್ತೆ, ಏನೇನು ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ನೋಡೋಣ ಬನ್ನಿ ಇವತ್ತು ಹೇಗಾಗುತ್ತೆ ಅನ್ನೋದನ್ನು. ದುಶ್ಮನಲ್ಲಿಗ ಮೊದಲ ಹತ್ರ ಏನಾಕತಿ, ಕುಲ್ಕರ್ಣಿ ಮ್ಯಾಲ ಏನ್ ಸಿಕ್ತು, ಚೆನ್ನಮ್ಮನ ಮ್ಯಾಲಿನ ಪ್ರೀತಿ ಭಕ್ತಿ ಬಂದಿರ್ತೈತಿ. ಆಮೇಲೆ ಏನ್ ತಂಡ ಕಟ್ಕೊಳಕ್ ಶುರು ಮಾಡ್ತಾನೆ. ಆ ತಂಡದ ಮಜಾ ಕೊಡ್ತಿರ್ತೈತಿ. ಯಾವುದು ಬಾಗಿ ಬೆಟ್ಟದಾಗ, ನಂದೋಳಿ ಬೆಟ್ಟದಾಗ ಇವ್ರು ಟೀಮ್ ಕಟ್ಟಿದ್ರೆ ಚಂದ ಕಾಣಿಸ್ತದ, ಮಜಾ ಕಾಣಿಸ್ತದ ಅಂತ. ಒಂದು ಓದ್ಬೇಡಿ ಅಂತ ಕೊಟ್ಟರೆ ಅದು ಯುದ್ಧದ್ದು ಗೆರಿಲ್ಲಾ ಯುದ್ಧ ಅಂದ್ರೆ ಎಲ್ಲರೂ ಜಿಲ್ಲೆಗೆ ಏನಿದೆ ಗೊತ್ತನಾ, ಹಿಂದೂ ಹೋಗಿ ಹೊಡಿತಾರ. ಆ ಗೆರಿಲ್ಲಾ ಯುದ್ಧ ಅಲ್ಲ. ಗೆರಿಲ್ಲಾ ಅಂದ್ರ ಮೈಂಡ್ ಇದು ಮಾಡೋದು, ಡೈವರ್ಟ್ ಮಾಡೋದು ಗೆರಿಲ್ಲಾ. ಜನ ತಲೆಯಾಗ ಬೇರೆ ಐತೆ ಅಲ್ಲ, ಇಬ್ಬರಿಗೆ ಹೋಗಿ ಹೊಡಿದ್ರು, ಅದು ಗೆರಿಲ್ಲಾ ಅಂತ ಜನರಿಗೆ. ಇಲ್ಲಿ ಎಲ್ಲಾನು ಹೇಳ್ತಾರಲ್ಲ ನಮ್ಮಲ್ಲಿ. ಅವರು ನಾಟಕಗಳ ಡೆಫಿನೇಷನ್ 3 ಸಾರಿ ಹೇಳಲ್ಲ. ಗೆರಿಲ್ಲಾ ಯುದ್ಧ ಅಂದ್ರೆ ಏನು, ಮತ್ತೆ ಯಾರು ಅದರ ಬಗ್ಗೆ ಒಂದು ಉಪನ್ಯಾಸ ಐತಿ. ಯಾವ ನಾಟಕ? ಇವರು ಗೆರಿಲ್ಲಾ ಯುದ್ಧದ ಬಗ್ಗೆ ಡೆಫಿನೇಷನ್ ಕೊಟ್ಟಾರೆ. ನೀವು ತಪ್ಪಿಸ್ತಾರ ಗೆರಿಲ್ಲಾ ಯುದ್ಧ ಅಂದ್ರೆ ಹೆಂಗ? ನಾವೆಲ್ಲ ಬಹಳ ಇತಿಹಾಸ ಓದಿದ್ರೆ ಗೆರಿಲ್ಲಾ ಯುದ್ಧ ಮಾಡ್ತಾರೆ. ಅದು ಶಿವಾಜಿ ಮಹಾರಾಜ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅವರು. ಕಡಿಮೆ ಅಂದ್ರೆ ಒಂಥರ ತಪ್ಪಿಸ್ಗಳು ಹೊಡಿದ್ರು. ಮೋಸ್ಟ್ ಇನ್ನೂ ಮಾಡೋದು ಪ್ಲಾನ್ ಅದು ಗೆರಿಲ್ಲಾ ಯುದ್ಧ ಅಂತ. ಈಗ ಅವ್ರು ಟೀಮ್ ಹೊಡೆದ್ರು, ಟೀಮ್ಸ್ ಅಂದ್ರೆ ಪ್ಲಾನ್ ಮಾಡೋದು, ಸಂಚ್ ಮಾಡಿ ಹೊಡಿದ್ರು. ಇದೇ ಗೆರಿಲ್ಲಾ. ಶಿವಾಜಿ ಏನ್ ಮಾಡಿರ್ತಾನೆ ಆ ಸಿನಿಮಾದಾಗ ತೋರಿಸ್ತಾರೆ, ಯುದ್ಧದಿಂದ ಗುಡ್ಡಿ ಹಿಡ್ಕೊಂಡು ತೋರಿಸ್ತಾರೆ, ಗೆರಿಲ್ಲಾ ಯುದ್ಧ ತೋರಿಸ್ತಾರೆ. ಅಷ್ಟೊಂದು ರಿಸರ್ಚ್ ಇಲ್ಲ ಸಿನಿಮಾದಾಗ. ಅದನ್ನ ಮತ್ತೆ ಯಾರು ಶಿವಾಜಿ ಮಹಾರಾಜ ಮಾಡಿದ್ರೆ ನಾವು ಮಾಡೋಣ ಅಂತ ಡಿಸ್ಕಸ್ ಮಾಡಿ ಹೋಗ್ತಾರೆ. ಶಿವಾಜಿ ಸಿನಿಮಾದಾಗ ರೆಫರೆನ್ಸ್ ಹೇಳಿಲ್ಲ. ಅವರು ಸುಮ್ಮನೆ ಯುದ್ಧ ಮಾಡಿದ್ರೆ ಗೆರಿಲ್ಲಾ ಯುದ್ಧ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇನೋ ಗುಡ್ಡಿನ ಜಾಗ ಬರೋದು ಯುದ್ಧ ಆಗ್ಬಿಡುತ್ತೆ. ಈಗ ನೀವು ಬೆಂಕಿ ಊಟ ಬೇಡ ಅಂದ್ರೆ ಸ್ಟೇಜ್ ಮೇಲೆ ಗೆರಿಲ್ಲಾ ಯುದ್ಧ ಬೇಕಿ ಮಾಡೋದು. ಮತ್ತು ಮರಕರಿ ಸುತ್ತಿ ಇಂಟ್ರೆಸ್ಟಿಂಗ್ ಅದೇ ಮಾಡೋದು. ಅದು ಚಂದ ಐತದೆ, ಅದೈತಿ. ಇದನ್ನ ಬಿಟ್ಟಿನಪ್ಪ ನಾನು ಬೇಕಂತ ಬಿಟ್ಟು. ಯಾರು ನಾನು ಇವಾಗ ಖಾಲಿ ಗುಂಡು ಬೀಳ್ತೈತಿ ಹರಿಯಾಣದಾಗ. ಗುಂಡು ಬಿದ್ದಾಗೂ ಬನ್ಯಾಗ ಇದ್ರಾಗ ಅದು ಯಾರಮ್ಮ ಅಲ್ಲ, ಇದು ಹುಲಿನ ಹೊರಿಯಾಗ ಹೋಗಿ ತಪ್ಪಿಸ್ಕೊಂಡು ಇದನ್ನ ಮಾಡ್ತಾನೆ. ಯಾಕೆ ಬೇಡ ಅಂತೀನಿ ಅಂದ್ರೆ ಅದೇ ಇವು ಸಂಚಗಾರ ಅನ್ಕೋತಾರೆ. ಬ್ಯಾಡ, ತಂತ್ರ ಮಾಡೋದಕ್ಕೆ ದೇಶ ಗೆಲ್ಲೋದು. ಸಂಚು ಮಾಡುವ ಯಾರಿಗೂ ಕೊಟ್ಟುದಲ್ಲ ಇನ್ನು ದೇಶ. ಕುದುರೆದೊಂದು ಮಾಡಿದ್ರು. ಅವಾಗ ಕುದುರೆ ಎಲ್ಲ ಬಿಟ್ಟು ಹೊಡಿತಾನಲ್ಲ, ಅವ್ರು ಮಕ್ಕೊಂಡಿರ್ತಾನೆ ಅಡಿಗೆ. ಅದ ಮತ್ತೆ ಇದೊಂದು ಹೋಗಿದ್ದೆ. ಇಲ್ಲಿ 4 ಜನ ಬಂದು 7 ಜನ ಹೊಡ್ಯಾಕ್ ಬಂದಿರ್ತಲ್ಲ, ಕುಲ್ಕರ್ಣಿ ಕಳಿಸಿರ್ತಾನೆ ಸಂಪರ್ಕ ಕಚೇರಿಯಿಂದ. ಅದು ಇಲ್ಲ, ಅಲ್ಲಿ ಮಾರುವೇಷ ಆಗ್ತಾನೆ. ಆಮೇಲೆ ಅವ ಸಿಗ್ತಾನೆ ಸಾಲಿ,
ಅವ್ನು ಬದುಕೊಂಡ್ಬಿಡ್ತಾನೆ ಇಲ್ಲ ಇಲ್ಲ ಅದು ದುಡ್ಡಾಗಿ ಕೊಟ್ಟ ಇಲ್ಲ ಯಾಕಿಲ್ಲ ಅಂದ್ರೆ ಏನು ಮುಖ್ಯವಾದ ಪ್ರಶ್ನೆ ಇರ್ತದ ಅಲ್ಲಿ ಹೋದ್ರ ಬನ್ನಿ ಬೆಂಕಿ ಹಚ್ಚೋದು ಮತ್ತು ದನ ಇದನ್ನ ಮಾಡೋದು ಬಂದ್ಬಿಡ್ತಾವ ಅವ್ನು ಬಿಟ್ಟಾಗ್ಬಿಡ್ತೀವಿ. ಇಂಪಾರ್ಟೆಂಟ್ ಇದ್ದಂದ್ರೆ ಮತ್ತೆ ನೀವು ಲೀಗಲಿ ಕಾನೂನಾಗಿ ಹೇಳ್ಸೋದೈತಿ ಹೆಂಗುತ್ತನ ಈಗ ಎಲ್ಲ ನಾನು ಕ್ಯಾರೆಕ್ಟರ್ ನಾನು ಮಾಡಿನ ಅನ್ನೋದನ್ನ ತೋರಿಸ್ತಿಲ್ಲ ನಾನು ನನ್ನ ಬಗ್ಗೆ ಕಂಪ್ಲೇಂಟ್ನ ನೀನು ಇವನು ಮುಂದೆ ಹೇಳೋದೈತಿ. ಆಗದೆ ಒಂದು ರೌಂಡ್ ಮೀಟಿಂಗ್ ಮುಗೀತಿದ್ದಂಗೆ ಜೋರಾಗಿ ಮಳೆ ಶುರುವಾಯಿತು. ಈ ಬೆಳಗಾಮೆಲ್ಲ ಮಲೆನಾಡು ಅಂತಿದ್ರು. ನಾನು ಚೂರು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೆ. ಉತ್ತರ ಕರ್ನಾಟಕದಿಗೆ ಇದ್ಯಾ ಮಲೆನಾಡು ಅಂದ್ಕೊಂಡಿದ್ದೆ. ಆದರೆ ಮಲೆನಾಡಿನ ರೂಪ ಏನು ಅನ್ನೋದು ಈ ಮಳೆ ತೋರಿಸ್ತು. ಆ ಮಳೆ ಈ ಕಡೆಗೆ ಆಗ್ತಾನೆ ಕೊಯ್ದು ಬಿದ್ದಿರುವಂಥ ಬೆಂಡೆಕಾಯಿಗಳು ನೋಡ್ತಾ ಇದ್ರೆ ಒಂಥರ ಮಜವಾದ ವಾತಾವರಣ ಇತ್ತು. ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಫಳ ಹೊಡಿತಾ ಇದೆ. ಅದ್ರ ಜೊತೆಗೆ ಈ ಮಳೆ ಏನಪ್ಪ ಈ ಪರಿ ಮಳೆ ಇದು. ನಾನು ಶಿವಮೊಗ್ಗದಲ್ಲಿರುವಂಥ ನೀನಾಸಂನಲ್ಲಿ ಈ ಥರದೊಂದಿಷ್ಟು ಮಳೆ ನೋಡಿದ್ದೆ. ಯಾಕಂದರೆ ಕಂಪ್ಲೀಟ್ ಆದ ಮಲೆನಾಡಲ್ಲಿ ನಾವು ನೀನಾಸಂ ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಆ ಅನುಭವನೇ ಬೇರೆ ಇತ್ತು ನಮ್ಗೆ. ಆ ಮಳೆ ಜೊತೆಗೆ ರಂಗ ಶಿಕ್ಷಣ ಭಾಳ ದೊಡ್ಡದಾದಂಥ ಅನುಭವ ಕೊಡ್ತು ನಮಗೆ. ಈ ಥರದೊಂದು ಈ ಮಳೆ ಒಳಗಡೆ ಸಿಕ್ಕಾಕೊಂಡಾಗ ನನಗೆ ನೆನಪಾಗೋದು ಮೋಹನ್ ರಾಕೇಶ್ ಅವರ ಆಷಾಢದ ಒಂದು ದಿನ ನಾಟಕ. ಮಳೆ ಅನುಭವ ಆಯಿತು. ಜೊತೆಗೆ ಆ ಬೆಂಡೆಕಾಯಿನ ಸಗ್ರಿಗೇಟ್ ಮಾಡೋದು ಹೇಗೆ ಅನ್ನೋದನ್ನು ಅಲ್ಲಿದ್ದಂಥ ಹಿರಿಯರು ತಿಳಿಸ್ಕೊಟ್ರು. ಯಾಕಂದರೆ ಈ ಕೊಯ್ಲಾದಂಥ ಬೆಳೆಗಳು APMC ಅಥವಾ ಮಾರ್ಕೆಟ್ ಮಂಡಿಗಳಿಗೆ ಹೋದಾಗ ಅಲ್ಲಿ ಬೇಡದಿರುವಂಥದ್ದನ್ನು ಅವ್ರು ಅಲ್ಲಿ ತೆಗಿಯೋಕ್ಕಿಂತ ಮುಂಚಿತವಾಗಿ ನಾವೇ ಇಲ್ಲೇ ತೆಗೆದುಕೊಟ್ರೆ ಒಳ್ಳೆಯದು. ಯಾಕಂದರೆ ಕೊಯ್ಯುವಾಗ ಒಂದು ದೊಡ್ಡದು ಸಣ್ಣದು ಹೆಚ್ಚು ಕಡಿಮೆ ಬಂದಿರುತ್ತೆ. ಅದೇ ಅದು ಮುಂದೆ ಕ್ಯಾರಿ ಆನ್ ಆದರೆ ರೈತರಿಗೆ ತುಂಬ ಕೆಟ್ಟ ಹೆಸರು ಬರುತ್ತೆ. ಕೆಟ್ಟದಾಗಿರೋ ಬೆಳೆ ತಗೊಡ್ತಾರೆ ಇವರು ಅನ್ನೋ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಸಗ್ರಿಗೇಟ್ ಮಾಡೋದು ಹೇಗೆ ನಂಬರ್ ಒನ್ ಅಂತ ಒಂದು ಕೋಡ್ ಇಟ್ಕೊಂಡು ಅದನ್ನು ಪೂರ್ತಿ ಬೇರೆ ಬೇರೆ ಬೈಫರ್ಕೇಟ್ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಅಲ್ಲಿ ಒಬ್ಬರು ಮಂಜಣ್ಣ ಅಂತ ಏನಿದೆ ಮಾಂತಣ್ಣ ಅಂತ ಏನಿದ್ದಾರೆ ಅವರು ನಮಗೆ ತಿಳಿಸ್ಕೊಟ್ರು. ಭಾಳ ಖುಷಿ ಕೊಡ್ತು. ಕೈಗೆ ಅದ್ರದ್ದು ಸುಂಕು ಅನ್ನೋ ಥರದ್ದು ಏನೋ ಸಣ್ಣ ಮುಳ್ಳಿನ ಥರ ಬರುತ್ತೆ. ಅದೆಲ್ಲ ಇತ್ತು. ಆದರೂ ಸೂರು ಕೈಯೆಲ್ಲ ತಿಕ್ಕಣಾಗ್ತಿದ್ದು ಒಂದು ಎಕ್ಸ್ಪೀರಿಯೆನ್ಸು. ನಾನು ಇದುವರೆಗೂ ಬೆಂಡೆಕಾಯಿ ಈ ಥರ ಎಲ್ಲ ಕೊಯ್ದು ಮಾಡಿದಲ್ಲೂ ನೋಡಿರಲಿಲ್ಲ. ಬೆಂಡೆಕಾಯಿ ಆಯಿತು. ಅದಾದಮೇಲೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಊಟ, ರೊಟ್ಟಿ, ಬೇರೆ ಬೇರೆ ಥರದ ಪಲ್ಯ, ಅದ್ರ ಜೊತೆಗೆ ಅಲ್ಲಿ ಈರುಳ್ಳಿ, ಆಮೇಲೆ ಇನ್ನೊಂದು ಸೊಪ್ಪು ಬರುತ್ತೆ ಯಾವುದದು ಏನೋ ಹೆಸರು ಮರ್ತು ಹೋಗ್ಬಿಡ್ತೀವಿ ನಾವು. ನಮ್ಮೂರ ಕಡೆ ಭಾಳ ಯೂಸ್ ಮಾಡ್ತೀವಿ. ಊಟ ಆದಮೇಲೆ ಇಡೀ ಬೆಂಡೆಕಾಯಿನ ಅದಷ್ಟು ಪ್ಯಾಕ್ ಮಾಡೋದು. ಮೊದಲಾದ್ರೆ ಬುಟ್ಟಿಗಳಲ್ಲೆಲ್ಲ ಪ್ಯಾಕ್ ಮಾಡಿ ಕಳಿಸ್ತಾಯಿದ್ರು. ಈಗ ಪ್ಲಾಸ್ಟಿಕ್ ಕವರ್ಗಳಲ್ಲೇ ತುಂಬುವಂಥದ್ದು. ತುಂಬಿ ಅದನ್ನು ಊಟ ಎಲ್ಲ ಆದಮೇಲೆ ಮತ್ತೆ ನಾಟಕದ ಬಗ್ಗೆ ಒಂದು ಡಿಸ್ಕಷನ್ ಶುರುವಾಯಿತು. ಇದುವರೆಗೂ ಸ್ಕ್ರಿಪ್ಟ್ ಏನಾಗಿದೆ ಅನ್ನುವಂಥದ್ದು ಒಂದು ಲೇಯರ್ ಇತ್ತು. ಆ ಸ್ಕ್ರಿಪ್ಟ್ನ ಈಗ ನಾನು ಹೇಗೆ ರಿಸೀವ್ ಮಾಡ್ಕೋಬೇಕು, ಅದ್ರ ಜೊತೆಗೆ ಆರ್ಟ್ ಡೈರೆಕ್ಟರ್ ಹೇಗೆ ಅದನ್ನು ರಿಸೀವ್ ಮಾಡ್ಕೋಬೇಕು, ಅವರ ಇನೋವೇಟಿವ್ ಐಡಿಯಾಸ್ಗಳ ಜೊತೆಗೆ ಸ್ಕ್ರಿಪ್ಟ್ನ ಮುಂದೆ ತಗೊಂಡು ಹೋಗೋದ್ರ ಬಗ್ಗೆ ಡಿಸ್ಕಷನ್ ಶುರುವಾಯಿತು. ಇದು ನಮ್ಮ ಉದ್ದೇಶ ಏನು ಹೇಳ್ತೀನಿ ಕೇಳು. ಒಂದು ಪ್ರಭರಾಜಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಂತಾರೆ ಅದನ್ನು ಕಥೆನ ವರ್ಗಾಯಿಸೋದು ಮತ್ತು ಸೆಟ್ ಡಿಸೈನರ್ಗೆ ಆ ಕಲ್ಪನೆಯನ್ನು ಕಟ್ಟಿಸ್ಕೊಡೋದು. ಇದು ಅದ್ರ ಉದ್ದೇಶ. ಇದ್ರ ಮಧ್ಯೆ ನೀನು ಏನು ಕರೆಕ್ಷನ್ ಹೇಳಿದ್ರು ಅದು ನಾವು ಮ್ಯೂಸಿಕ್ ನಾನು ಮಾಡ್ಕೊತೀನಿ. ಮತ್ತೆ ಅಂದ್ರೆ ಈಗ ಹಾಡು ಅಂತೇಳಿ ಬರ್ತೀವಲ್ಲ, ಹಾಡು ಎಂಥದ್ದು ಅಂತೇಳಿ ಮತ್ತೊಂದು ನೆನಪು ಮಾಡ್ಕೊತೀನಿ ಇಲ್ಲೇ ಕುಂತ್ಕೊಂಡು. ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ನಾವೇನು ಬೆಂಡೆಕಾಯಿನ ಪ್ಯಾಕ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಒಂದು ವ್ಯಾನ್ ಬಂದು ತೊಗೊಂಡೋಯ್ತು. ಎಲ್ಲ ರೈತರಿಗೂ ಇದೇ ಥರ ತೊಗೊಂಡೋಗ್ತಿರ್ತಾರೆ. ಅದಾದಮೇಲೆ ಮತ್ತೆ ಮೀಟಿಂಗ್ ಕಂಟಿನ್ಯೂ ಆಯಿತು. ಕಂಟಿನ್ಯೂ ಆದಮೇಲೆ ಒಂದು ಒಳ್ಳೆ ಡಾಬಾದಲ್ಲಿ ಊಟ ಆಯಿತು. ಊಟ ಆದಮೇಲೆ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣನ ಹಾಡು ಕೇಳ್ಕೊಂಡು ಮನೆಗೆ ಬಂದು ತಲುಪಿದ್ವಿ. ನಾವಿವತ್ತು ಬೆಳಗಾವಿ ಡಿಸ್ಟಿಕ್ನಲ್ಲಿರುವಂತಹ ಒಂದು MK ಹುಬ್ಳಿ ಅಂತ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಇವತ್ತು ರಾತ್ರಿನ ಕಳೀತಾ ಇದ್ದೀವಿ. MK ಹುಬ್ಳಿ ಮತ್ತು ಅಮರಾಪುರ ಅನ್ನುವಂಥ 2 ಗ್ರಾಮಗಳ ನಡುವೆ ಒಂದು ಹೊಲ ಇದು. ಈ ಹೊಲದಲ್ಲಿ ಇವತ್ತಿನ ದಿನವನ್ನು ಕಳೀತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೊಲ. ನಾಳೆ ಸಿಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಹಾಗೆ ಬೇರೆ ಬೇರೆ ಥರ ವೀಡಿಯೋಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ. ಥ್ಯಾಂಕ್ ಯು.